ನಮಸ್ಕಾರ ಸ್ನೇಹಿತರೆ. ಸ್ತನಗಳ ಆರೈಕೆ ಎಂಬುವುದು ಆರೋಗ್ಯ, ಆತ್ಮವಿಶ್ವಾಸ ಮತ್ತು ಸ್ವಚ್ಛತೆಗಾಗಿ ಅತ್ಯಂತ ಮಹತ್ವದ ಭಾಗವಾಗಿದೆ. ಇದನ್ನು ಸರಿಯಾದ ರೀತಿಯಲ್ಲಿ ಮಾಡುವುದು ರಕ್ತ ಸಂಚಾರವನ್ನು ಉತ್ತಮಗೊಳಿಸುವುದು, ಒತ್ತಡ ಇಳಿಸುವುದು ಮತ್ತು ಸ್ತನಗಳ ಆರೋಗ್ಯವನ್ನು ಕಾಪಾಡುವುದು ಸೇರಿದಂತೆ ಹಲವು ಲಾಭಗಳನ್ನು ನೀಡಬಹುದು. ಸ್ನೇಹಿತರೆ, ಇಂದು ನಾವು ಸ್ತನ ಆರೈಕೆ ಕುರಿತು ವಿವರವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ, ಆದ್ದರಿಂದ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಿಮ್ಮ ಒಳ್ಳೆಯದಕ್ಕಾಗಿಯೇ. ಸ್ತನ ಆರೈಕೆಯ ಟಿಪ್ಸ್: 1. ಪ್ರತಿದಿನ ತೊಳೆದ ನಂತರ ತೊಳೆದ ಭಾಗವನ್ನು ಚೆನ್ನಾಗಿ ಒಣಗಿಸಿ. 2. ಸಾಮಾನ್ಯ ತ್ವಚೆ ರಕ್ಷಕ ಕ್ರೀಮ್ ಅಥವಾ ಕೊಬ್ಬರಿ ಎಣ್ಣೆ ಬಳಸಿರಿ. 3. ಘಟ್ಟದ ಬ್ರಾ ಬಳಸುವುದು ತಪ್ಪು. ಸರಿಯಾದ ಗಾತ್ರದ ಬ್ರಾ ಧರಿಸಿ. 4. ನೀವು ಮಲಗುವಾಗ ಪ್ರತಿದಿನ ಬ್ರಾ ಧರಿಸುವುದು ಉತ್ತಮವಲ್ಲ. ಮಲಗುವ ಮುಂಚೆ ಬ್ರಾ ಬಿಡುವುದು ಉತ್ತಮ. 5. ಪ್ರತಿನಿತ್ಯವೂ ಹಾಸುಹೊಕ್ಕಿನ ಸಮಯದಲ್ಲಿ ಸ್ವಲ್ಪ ಆರೈಕೆ ಅಂದರೆ ಮಸಾಜ್ ಮಾಡಿ. 6. ಹಾರ್ಮೋನಲ್ ಬದಲಾವಣೆಗಳು ಆಗುವ ಕಾಲದಲ್ಲಿ ಹೆಚ್ಚು ಎಚ್ಚರಿಕೆ ವಹಿಸಿ. 7. ಸ್ತನದ ಮೇಲೆ ನಿರಂತರ ಒತ್ತಡ ಬೀರುವ ಬಟ್ಟೆ ಧರಿಸಬೇಡಿ. 8. ಪ್ರತಿ ತಿಂಗಳು ಸ್ವಯಂ ಪರೀಕ್ಷೆ ಮಾಡಿ. 9. ಹೆಚ್ಚು ತೈಲ ಮತ್ತು ಪ್ಯಾಕೆಟ್ ಆಹಾರಗಳನ್ನು ತಪ್ಪಿಸಿ. 10. ಪೋಷಕ ಆಹಾರ ಸೇವಿಸಿ. ವಿಟಮಿನ್ ಎ, ಇ, ಸಿ ಹೆಚ್ಚು ಇರುವುದು ಸಹಾಯಕ. 11. ಪ್ರತಿನಿತ್ಯವೂ ನಿರ್ದಿಷ್ಟವಾದ ವ್ಯಾಯಾಮ ಮಾಡಿ. ಚೆಸ್ಟ್ ಪ್ರೋಸೆಸ್, ಪುಷಪ್ಸ್. 12. ಸ್ತನದ ತ್ವಚೆಗೂ ಸನ್ಸ್ಕ್ರೀನ್ ಬಳಸುವುದು ಮರೆಯಬೇಡಿ. 13. ಘಮಂಡದಿಂದ ಅಥವಾ ಮುಜುಗರದಿಂದ ಸ್ವಯಂ ಆರೈಕೆಯನ್ನು ತಪ್ಪಿಸಬೇಡಿ. 14. ಊಟದ ನಂತರ ಹುಟ್ಟಿದ ಬಟ್ಟೆ ತಕ್ಷಣವೇ ಬದಲಾಯಿಸಿ, ಇನ್ಫೆಕ್ಷನ್ ತಪ್ಪಿಸಲು. 15. ವಿಶ್ರಾಂತಿ ಹಾಗೂ ನಿದ್ದೆ ಸರಿಯಾಗಿ ತೆಗೆದುಕೊಳ್ಳಿ. 16. ಅವಶ್ಯಕ ಎಣ್ಣೆಗಳ ಅಂದರೆ ಎಸೆನ್ಷಿಯಲ್ ಆಯಿಲ್ ಚಿಕ್ಕ ಪ್ರಮಾಣ ಬಳಸಬಹುದು. 17. ತಣ್ಣಗಿನ ನೀರಿನಲ್ಲಿ ಸ್ನಾನ ಮಾಡಿದ ನಂತರ ಮೃದುವಾಗಿ ಒಣಗಿಸಿ. 18. ಹೆಚ್ಚು ಟೈಟ್ ಫಿಟ್ ಟಾಪ್ಸ್ ಅಥವಾ ಬ್ರಾನಿಂದಾಗಿ ಉಂಟಾಗುವ ಕೀಲು ನೋವಿಗೆ ಎಚ್ಚರಿಕೆ. 19. ಸೌಂದರ್ಯ ಉತ್ಪನ್ನಗಳ ಬಳಕೆಯಲ್ಲಿ ನೈಸರ್ಗಿಕ ಆಗಿರುವುದನ್ನು ಆಯ್ಕೆ ಮಾಡಿ. 20. ದಿನದ ಕೊನೆಯಲ್ಲಿ ಸ್ತನದ ಭಾಗವನ್ನು ತಾಜಾ ನೀರಿನಿಂದ ತೊಳೆದುಕೊಳ್ಳಿ. 21. ಸ್ತನದ ತ್ವಚೆಗೆ ಮೃದುವಾದ ಎಕ್ಸ್ಫೋಲಿಯೇಷನ್ ವಾರಕ್ಕೊಮ್ಮೆ ಮಾಡಿ. 22. ಗರ್ಭಿಣಿಯರು ಅಥವಾ ತಾಯಿಯಾದ ನಂತರ ಸ್ತನ ಆರೈಕೆ ಬದಲಾಗುವುದು. ವೈದ್ಯರ ಸಲಹೆ ಪಡೆದುಕೊಳ್ಳಿ. 23. ವೈಯಕ್ತಿಕ ಲೈಂಗಿಕ ಆರೋಗ್ಯ ಹಾಗೂ ಶ್ರದ್ಧೆ ಕೂಡ ಮುಖ್ಯ. 24. ನಿಮ್ಮ ದೇಹದ ಪ್ರತಿ ಬದಲಾವಣೆಗಳ ಬಗ್ಗೆ ಅರಿವಿರಲಿ. 25. ವೈದ್ಯಕೀಯ ತಜ್ಞರ ಸಲಹೆ ಸಮಯಕ್ಕೆ ತಕ್ಷಣ ಪಡೆದುಕೊಳ್ಳಿ. ಸ್ನೇಹಿತರೆ, ಕೊನೆಯದಾಗಿ ಸ್ತನಗಳ ಆರೈಕೆ ಕೇವಲ ಶಾರೀರಿಕ ಆರೋಗ್ಯಕ್ಕೆ ಮಾತ್ರವಲ್ಲದೆ ಮಾನಸಿಕ ಶಾಂತಿಗೂ ಸಹಾಯ ಮಾಡುತ್ತದೆ. ಈ ಅಭ್ಯಾಸವನ್ನು ನಿತ್ಯ ನಿಮ್ಮ ಜೀವನದ ಭಾಗವನ್ನಾಗಿ ಮಾಡುವುದು ಮಹಿಳೆಯೊಬ್ಬ ಸ್ವಸ್ಥತೆ ಮತ್ತು ಆತ್ಮವಿಶ್ವಾಸವನ್ನು ಸುಧಾರಿಸುತ್ತದೆ. ಇದರ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಸರಿಯಾದ ಮಾರ್ಗದರ್ಶನವನ್ನು ನೀಡುವುದು ನಮ್ಮೆಲ್ಲರ ಜವಾಬ್ದಾರಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.